ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ಡಿಕೆ ಮಾತನಾಡಿದ್ದಾರೆ. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಕೇಸ್ನಲ್ಲಿ ಎಸ್ಐಟಿ ಏನು ಕೆಲಸ ಮಾಡ್ತಿದೆ, ಪ್ರಕರಣದ ಬಗ್ಗೆ ಗೃಹ ಸಚಿವರು ಸ್ಪಷ್ಟನೆ ಕೊಡಬೇಕು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಪೆನ್ ಡ್ರೈವ್ ರಿಲೀಸ್ ಆಗಿದೆ, ಇದಕ್ಕೆ ಕಾರಣ ಯಾರು ಅನ್ನೋದು ತನಿಖೆಯಾಗಬೇಕು, ಕಾನೂನಿನ ಮುಖಾಂತರವೇ ನಮ್ಮ ಹೋರಾಟ ಅಂತ ಹೇಳಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ನಾನು ಪ್ರಜ್ವಲ್ ರೇವಣ್ಣ ಪರ ಮಾತಾಡಲ್ಲ, ರೇವಣ್ಣನ ಸಂಬಂಧಿಯಾಗಿಯೂ ಮಾತನಾಡಲ್ಲ. ಸರ್ಕಾರ ಅಧಿಕಾರ ದುರುಪಯೋಗದ ಬಗ್ಗೆ ಮಾತನಾಡ್ತಿದ್ದೇನೆ. ಸರ್ಕಾರ ಯಾವ ರೀತಿಯಾಗಿ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ ಅದ್ರ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇದ್ದೇನೆ. ಯಾವುದೇ ರೀತಿಯಾಗಿ ನಾನು ಪ್ರಜ್ವಲ್ ರೇವಣ್ಣ ಪರ ಮಾತಾಡಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಮಾಜಿ ಸಿಎಂ ಎಚ್ಡಿಕೆ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ತೋಟದಿಂದ ಕರ್ಕೊಂಬಂದ್ರು ಅಂತ, ತೋಟದಿಂದ ಕರ್ಕೊಂಬಂದ್ರ 40 ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದ್ರಲ್ಲ ರಾತ್ರಿ, ಆ 40 ಜನ ಸರ್ಚ್ ಮಾಡಿ ಅಲ್ಲಿ ಹುಡುಕಿದ್ರ ಆಯಮ್ಮನ್ನ ಎಲ್ಲಿಂದ ಕರ್ಕೊಂಬಂದ್ರಿ? ಆಯಮ್ಮನ್ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರ್ನ ಕರಿಗೋಡ ರಸ್ತೆಯಲ್ಲಿ ಇರ್ತಕ್ಕಂಥ ಅವ್ರ ರಿಲೇಷನ್ ಮನೆ, ಅವ್ರ ಮನೆಯಿಂದ ಯಾವನು DSP ಹೋದ ಕರ್ಕೊಂಬಂದ. ಆ DSP ಯಾರು ಮಾಹಿತಿ ಕೊಟ್ರು, ಇವೆಲ್ಲ ದೊಡ್ಡ ಇಶ್ಯೂ ಇದೆ ಆಯ್ತಾ. ಇದು ನಡೆದಿರ್ತಕ್ಕಂಥ 4 ದಿನ ಆಯ್ತು. ಚರ್ಚ್ ಮುಂದೆ ಯಾತಕ್ಕಿನ್ನು ಪ್ರೆಸೆಂಟ್ ಮಾಡಲಿಲ್ಲ? 12 ಜನ ಆ ಒಂದು ಅಪಹರಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತ ಏನು ಆಪಾದನೆ ಮಾಡಿದ್ದೀರಿ, ಅವ್ರ ಕುಟುಂಬದ 12 ಜನಗಳನ್ನ ಕಳೆದ 3 ದಿನದಿಂದ ಕರ್ಕೊಂಬಂದು ಕುಮಾರ್ ಕುಬ್ಬ ಗೆಸ್ಟ್ ಹೌಸ್ ಅಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ. ಯಾಕೆ ಇಟ್ಕೊಂಡಿದ್ದೀರಿ? ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು? ಮಾವ್ಯಾರು ಮಾಡಿದ್ದಾರ? ಹೆಣ್ಮಕ್ಳು 4 ದಿನದಿಂದ ಕೂರಿಸ್ಕೊಂಡವ್ರಲ್ಲ, ಅಪಹರಣ ಆಗಿದೆ ಅಂತೇಳಿ ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು ಪೊಲೀಸ್ನವರು? ನಿಮಗೆ ಎಲ್ಲ ಬಂದಿದ್ದ ಮಾಹಿತಿ ಯಾವ್ದು ತೋಟದಿಂದ ಕರ್ಕೊಂಬಂದ್ರು ಅಂತ, ತೋಟದಿಂದ ಕರ್ಕೊಂಬಂದ್ರ 40 ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದ್ರಲ್ಲ ರಾತ್ರಿ, ಆ 40 ಜನ ಸರ್ಚ್ ಮಾಡಿ ಅಲ್ಲಿ ಹುಡುಕಿದ್ರ ಆಯಮ್ಮನ್ನ ಎಲ್ಲಿಂದ ಕರ್ಕೊಂಬಂದ್ರಿ? ಆಯಮ್ಮನ್ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರ್ನ ಕರಿಗೋಡ ರಸ್ತೆಯಲ್ಲಿ ಇರ್ತಕ್ಕಂಥ ಅವ್ರ ರಿಲೇಷನ್ ಮನೆ, ಅವ್ರ ಮನೆಯಿಂದ ಯಾವನು DSP ಹೋದ ಕರ್ಕೊಂಬಂದ. ಆ DSP ಯಾರು ಮಾಹಿತಿ ಕೊಟ್ರು, ಇವೆಲ್ಲ ದೊಡ್ಡ ಇಶ್ಯೂ ಇದೆ ಆಯ್ತಾ. ಇದು ನಡೆದಿರ್ತಕ್ಕಂಥ 4 ದಿನ ಆಯ್ತು. ಚರ್ಚ್ ಮುಂದೆ ಯಾತಕ್ಕಿನ್ನು ಪ್ರೆಸೆಂಟ್ ಮಾಡಲಿಲ್ಲ? 12 ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ. ರೇವಣ್ಣನ ಸಂಬಂಧಿಯಾಗಿ ನಾನು ಮಾತನಾಡ್ತಾ ಇಲ್ಲ, ನಾನು ಪ್ರಜ್ವಲ್ ರೇವಣ್ಣ ಪರ ಮಾತನಾಡ್ತಾ ಇಲ್ಲ. ಆದ್ರೆ ಸರ್ಕಾರ ಈ ರೀತಿಯಾಗಿ ಅಧಿಕಾರ ದುರುಪಯೋಗ ಪಡೆದುಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಹೆಣ್ಣು ಮಕ್ಕಳ ಪೆನ್ ಡ್ರೈವ್ ರಿಲೀಸ್ ಆಗಿದೆ. ಇನ್ನು ಕುಮಾರ ಕೃಪಾದಲ್ಲಿ 12 ಸಂತ್ರಸ್ತೆಯನ್ನ ಇಟ್ಕೊಂಡಿದ್ದಾರೆ, ರಾಜಾತಿಥ್ಯ ಕೊಡ್ತಿದ್ದಾರೆ. ಏನಿದರ ಅರ್ಥ? ಯಾಕೆ ಈ ರೀತಿಯಾಗಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ಎಸ್ಐಟಿ ಏನ್ ಕೆಲಸ ಮಾಡ್ತಾ ಇದೆ? ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ರೀತಿಯ ಬೆಂಬಲವನ್ನ ನೀಡ್ತಾ ಇಲ್ಲ. ಪ್ರಜ್ವಲ್ ಕೇಸ್ನಲ್ಲಿ ಎಸ್ಐಟಿ ಯಾವ ರೀತಿಯಾಗಿ ಕೆಲಸ ಮಾಡ್ತಿದೆ, ಪ್ರಕರಣದ ಬಗ್ಗೆ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಉತ್ತರ ಕೊಡಬೇಕು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ.